ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎನರ್ಜಿ ಹೆಂಗಿತ್ತು ಸರ್? ಹೆಂಗೆ ಸರ್ ಇದೆಲ್ಲ? ಡ್ಯಾನ್ಸಿಂಗು, ಸಿಂಗಿಂಗು, ಆಲ್ ಇನ್ ಒನ್. ಲೆಟ್ಸ್ ಗೋ ಶಿವಣ್ಣ ಶಿವಣ್ಣ ಶಿವಣ್ಣ. ಇದು ಸಾಕಾಗಲ್ಲ, ಎಲ್ರು ನಿಮ್ಮ ಹಾಡ್ಗಳನ್ನ ತೋರಿಸಿ, ಹಾಡ್ ತೋರಿಸಿ ಶಿವಣ್ಣಗೋಸ್ಕರ. ಅದ್ರ ಜೊತೆಗೆ ವೇದಿಕೆ ಈಗ ಕಂಪ್ಲೀಟ್ ಆಗ್ತಾ ಇದೆ, ಯಾಕಂದ್ರೆ ನಮ್ಮ ಕನಕಪುರದ ಹೆಮ್ಮೆಯ ನಾಯಕರು ನಮ್ಮ ಡಿ.ಕೆ. ಸುರೇಶ್ ಸರ್ ಹಾಗೆ ಡಿ.ಕೆ. ಶಿವಕುಮಾರ್ ಸರ್ ವೇದಿಕೆ ಮೇಲಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಇನ್ಮೇಲಿಂದ ರೈತರಿಗೆ ಧರ್ತಿ ಆಪ್ ಬಳಸುವ ಒಂದು ಸದಾವಕಾಶ. ಈ ಆಪ್ ನ ಮುಖಾಂತರ ಧೃತಿ ಅಂತಕ್ಕಂಥ ಒಂದು ಆಪ್ ಅನ್ನ ರೈತರ ಬಳಕೆಗೆ, ರೈತರಿಗೆ ಏನೆಲ್ಲ ಬೇಕೋ ಎಲ್ಲ ಉಪಕರಣಗಳನ್ನ, ಯಾವ ರೀತಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಪಡೀಲಿಕ್ಕೆ ಅವಕಾಶ ಇದೆ, ಅದೇ ರೀತಿ ಇವತ್ತು ಕನಕಪುರದ ಯುವಕರು ಧೃತಿ ಅಂತಕ್ಕಂಥ ಆಪ್ ಅನ್ನ ರಾಜ್ಯಕ್ಕೆ ಕೊಡುವಂತ ಮುಖಾಂತರ ಎಲ್ಲವನ್ನು ಕೂಡ ಪ್ರಾಯೋಗಿಕವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಮಂಡ್ಯ ಭಾಗದಲ್ಲಿ ಪ್ರಾರಂಭ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿ ಇವತ್ತು ಶಿವರಾಜ್ ಕುಮಾರ್ ಕೈಯಲ್ಲಿ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿ ಇದನ್ನ ಅನಾವರಣ ಮಾಡ್ತಾ ಇದ್ದಾರೆ, ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರಿಗೆ ರೈತರ ಪರವಾಗಿ ಇವತ್ತು ಮಾಡಿರ್ತಕ್ಕಂಥ ತೀರ್ಮಾನ ನಮ್ಮ ಕೃಪಾಕರ್ ಮತ್ತು ಸೇನಾನಿಯವರು, ಖ್ಯಾತ ಪರಿಸರವಾದಿಗಳು, ಕೇಳಿದೀರಾ ಅಂತ ಕಾಣಿಸುತ್ತೆ. ಕೃಪಾಕರ್ ಸೇನಾನಿ ಹೆಸರು ಕೇಳಿದೀರಾ? ಕೃಪಾಕರ್ ಮತ್ತು ಸೇನಾನಿ ಗೊತ್ತಿದ್ಯಾ ನಿಮ್ಗೆ? ವೀರಪ್ಪನ್ ಜೊತೆಲಿ ಓಡಾಡ್ತಾ ಇದ್ರಲ್ಲ ಅವರೇ, ಅವ್ರನ್ನ ಕರ್ಕೊಂಡು ಹೋಗಿದ್ರು. ಅವರೆಲ್ಲರೂ ಕೂಡ ಮನವೊಲಿಸುವಂತ ಕೆಲಸ ಬಹಳ ಯಶಸ್ವಿಯಾಗಿ ಮಾಡಿದಂತ ಇಬ್ಬರು ಪರಿಸರವಾದಿಗಳು ಇವತ್ತು ನಮ್ಮ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮಾನ್ಯ ಶಿವರಾಜ್ ಕುಮಾರ್ ಅವರು ಈ ಆಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ. ರೈತರ ಬಳಕೆಗೋಸ್ಕರ ಧೃತಿ ಆಪ್ ಅನ್ನ ನೀವು ಓಪನ್ ಮಾಡಿದ್ರೆ ರೈತರಿಗೆ ಬೇಕಾದಂತ ಎಲ್ಲ ಸಲಕರಣೆಗಳು, ಮಾಹಿತಿಗಳು ನಿಮಗೆ ಸಿಗ್ತದೆ. ವರುಣ್, ಮೇಡಮ್ ಕರ್ಕೊಂಬ. ಧರ್ತಿ ಆಪ್ ಇನ್ನು ಮುಂದೆ ಉಪಕರಣಗಳು ನಿಮ್ಮ ಬೆರಳ ತುದಿಯಲ್ಲಿ. ವ್ಯವಸಾಯಕ್ಕೆ ಬೇಕಾದಂತಹ ಯಾವುದೇ ತರದ ಟ್ರ್ಯಾಕ್ಟರ್, ಎಕ್ಸ್ಕವೇಟರ್, ಟೈಮಿಂಗ್ ಸರಿಯಾಗಿ ಟ್ರ್ಯಾಕ್ಟರ್ ಸಿಗೋದು ಅಸಾಧ್ಯ ಆಗಿ ಹೋಗ್ಬಿಟ್ಟಿದೆ. ಎಷ್ಟು ಸಲ ಫೋನ್ ಮಾಡಿದ್ರು ಒಂದು ಫಿಕ್ಸ್ ಟೈಮಿಂಗ್ ಅಂತಾನೆ ಇರೋದಿಲ್ಲ. ದುಡ್ಡು ಎಷ್ಟು ಅಂತಾನೂ ಕ್ಲಾರಿಟಿ ಇರಲ್ಲ. ನಿಜವಾಗ್ಲೂ ಎಷ್ಟು ಖರ್ಚಾಗತ್ತೆ ಅಂತ ಕೆಲಸ ಆದ್ಮೇಲೆ ಗೊತ್ತಾಗವು. ಅದಕ್ಕೆ ನಾನು ಧರ್ತಿ ಯೂಸ್ ಮಾಡೋದು. ಕೃಷಿ ಉಪಕರಣಗಳನ್ನ ಬೇಗ ಬುಕ್ ಮಾಡಬಹುದು, ಮೊದಲೇ ಬೆಲೆ ತಿಳ್ಕೋಬಹುದು, ಲೈವ್ ಟ್ರ್ಯಾಕು ಮಾಡಬಹುದು. ಇದು ಧರ್ತಿ. ರೈತರು ಸಕಾಲಕ್ಕೆ ಕೃಷಿ ಉಪಕರಣಗಳನ್ನು ಸ್ಪಷ್ಟ ಬೆಲೆಯಲ್ಲಿ ಬುಕ್ ಮಾಡಿ ಲೈವ್ ಟ್ರ್ಯಾಕ್ ಮಾಡಲು ನೆರವಾಗುವ ಆಪ್. ಸ್ಟೆಪ್ 1, ನಿಮ್ಮ ಮೊಬೈಲ್ ಸಂಖ್ಯೆಯಿಂದ OTP ಮೂಲಕ ಲಾಗಿನ್ ಆಗಿ. ಸ್ಟೆಪ್ 2, ಸರ್ಚ್ ಬಾರ್ನಲ್ಲಿ ನಿಮ್ಮ ವಿಳಾಸ ನಮೂದಿಸಿ, ಬೇಕಾದುದನ್ನು ಆಯ್ದುಕೊಳ್ಳಿ. ಟ್ರ್ಯಾಕ್ಟರ್ ಅಥವಾ ಧರ್ತಿಯಲ್ಲಿ ಲಭ್ಯವಿರುವ ಯಾವುದೇ ಉಪಕರಣವನ್ನು ಆರಿಸಿಕೊಳ್ಳಿ. ಸ್ಟೆಪ್ 3, ನಿಮ್ಮ ಕೆಲಸಕ್ಕೆ ಬೇಕಾದ ಉಪಕರಣ ಆರಿಸಿ, ಉದಾಹರಣೆಗೆ ಟ್ರೇಲರ್ ಅಥವಾ ನೇಗಿಲು. ಸ್ಟೆಪ್ 4, ಬುಕ್ ಮಾಡುವ ಮೊದಲೇ ಅಂದಾಜು ದರ ನೋಡಿ, ಯಾವುದೇ ಹಿಡನ್ ಚಾರ್ಜಸ್ ಇರುವುದಿಲ್ಲ. ಸ್ಟೆಪ್ 5, ಬುಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ವಿನಂತಿ ಹತ್ತಿರದ ಚಾಲಕರಿಗೆ ತಲುಪುತ್ತದೆ. ಬುಕ್ ಮಾಡಿದ ನಂತರ ಧರ್ತಿ ಆಪ್ ಒಳಗಿರುವ ಮ್ಯಾಪ್ನಲ್ಲಿ ವಾಹನವನ್ನು ಲೈವ್ ಟ್ರ್ಯಾಕ್ ಮಾಡಬಹುದು. ವಾಹನ ಎಲ್ಲಿದೆ, ಯಾವಾಗ ತಲುಪುತ್ತದೆ ಎಂದು ನಿಖರವಾಗಿ ತಿಳಿಯಬಹುದು. ವಾಹನ ಬಂದಾಗ OTP ಮೂಲಕ ಕೆಲಸ ಆರಂಭಿಸಿ. ಇದರಿಂದ ಕೆಲಸ ಶುರುವಾಗುವ ಮೊದಲೇ ಕೆಲಸ ಖಾತ್ರಿಯಾಗುತ್ತದೆ. ಕೆಲಸ ಮುಗಿದ ಮೇಲೆ ಅಂತಿಮ OTP ನೀಡಿ ಕೆಲಸ ಪೂರ್ಣಗೊಳಿಸಿ. ಆಗ ತಾನಾಗಿಯೇ ಬಿಲ್ ಸಿದ್ಧವಾಗುತ್ತದೆ. ನಿಮಗೆ ಸ್ಪಷ್ಟವಾದ ಬಿಲ್ ವಿವರ ಸಿಗುತ್ತದೆ. ಅದರಲ್ಲಿ ಒಟ್ಟು ಕೆಲಸದ ಸಮಯ, ಉಪಕರಣದ ಬಾಡಿಗೆ ಮತ್ತು ಅಂತಿಮ ಮೊತ್ತ ಇರುತ್ತದೆ. ಕ್ಯಾಶ್ ಅಥವಾ UPI ಮೂಲಕ ಹಣ ಪಾವತಿಸಿ. ಚಾಲಕನಿಗೆ ರೇಟಿಂಗ್ ನೀಡಿ. ಬುಕ್ಕಿಂಗ್ ಇತಿಹಾಸವನ್ನು ಪರಿಶೀಲಿಸಿ. ಇದೆಲ್ಲ ಎಕ್ವಿಪ್ಮೆಂಟ್ಗೂ ವರ್ಕ್ ಆಗತ್ತಾ? ಟ್ರ್ಯಾಕ್ಟರ್ಸ್ ಅಷ್ಟೇನಾ? ಹೌದು, ಡ್ರೈವರ್ಸ್ ಕೆಲಸ ಆಕ್ಸೆಪ್ಟ್ ಮಾಡೋಕೆ ಮತ್ತೆ ಮ್ಯಾನೇಜ್ ಮಾಡೋಕೆ ಸಾರಥಿ ಬಳಸ್ತಾರೆ. ಧರ್ತಿ ಡೌನ್ಲೋಡ್ ಮಾಡಿ. ಕೃಷಿ ಹಲೋ,
ನಮಸ್ಕಾರ. ಎಲ್ಲ ಕನಕಪುರಕ್ಕೆ ನನ್ನ ನಮಸ್ಕಾರ. ಬಂಧುಗಳೇ, ಸುಮಾರು ನಿನ್ನೆಯಿಂದ ಒಂದು 50 ಜನ MLAಗಳು ಬಂದು ಹೋಗಿದ್ದಾರೆ. ಈ ಕನಕೋತ್ಸವನ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ನೋಡ್ಲಿಕ್ಕೆ ಬಂದೋಗಿದ್ದಾರೆ. ಇವತ್ತು ಶಿವಣ್ಣವರು ನಿಮ್ಮ ಅತಿಥಿ ಅಲ್ಲ, ನಿಮ್ಮ ಮನೆಯವರು. ಹಿಂದೆ ರಾಜ್ಕುಮಾರ್ ಅವರು, ಅವರ ತಂದೆಯವರು ನಮ್ಮ ಬೂದಿಕೆರೆಯಲ್ಲಿ ಒಂದು ದೊಡ್ಡ ನಾಟಕದ ಕಂಪನಿ ನಡೀತಾ ಇತ್ತು. ಆವತ್ತಿನ ಕಾಲದಲ್ಲೂ ಕೂಡ 50 ವರ್ಷಗಳಿಂದ 50-60 ವರ್ಷಗಳ ಹಿಂದೆ ಇಲ್ಲಿ ನಾಟಕವನ್ನ ಪ್ರದರ್ಶನ ಮಾಡಿ, ಚಿತ್ರಮಂದಿರ ಜೊತೆಯಲ್ಲಿ ನಾಟಕ ಕೂಡ ಪ್ರದರ್ಶನ ಮಾಡಿದಂತ ಇತಿಹಾಸ ನಮ್ಮ ಕನಕಪುರಕ್ಕಿದೆ. ಯಾವಾಗಲೂ ಕೂಡ ಅಪ್ಪು ಒಂದು 20 ಬಾರಿ ಬಂದಿರಬೇಕು ಕನಕಪುರಕ್ಕೆ. ಶಿವಣ್ಣವರು ಕೂಡ ಒಂದು 20-25 ಬಾರಿ ಬಂದಿರಬೇಕು. ಬಂಗಾರಪ್ಪನವ್ರ ಮಗಳು, ನಮ್ಮ ಹೆಣ್ಮಗಳು, ಅವ್ರೇನು ಹೊಸಬಲ್ಲ. ನನಗೂ ಅವರ ತಂದೆಗಿರೋ ಬಾಂಧವ್ಯ ತಮಗೆಲ್ಲ ಗೊತ್ತೇ ಇದೆ. ಸೊ ಹಂಗೆ ಗೀತಾರವ್ರಿಗೆ. ಸೊ ಇವತ್ತು ಕನಕಪುರದಲ್ಲೇ, ಇದು ಕನಕಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ. ಹಿಂದೆ ಅವರ ತಂದೆಯವರು ರಾಮನಗರ ಬಿಡದಿ ಹತ್ರ ತೋಟ ಮಾಡಿದ್ರು. ಈಗ ಶಿವಣ್ಣವರು ಬಂದು ನಮ್ಮ ಕಸ್ಬಾದಲ್ಲೇ ತೋಟ ಮಾಡಿ ಇಲ್ಲೇ ಮನೆ ವಿಶ್ರಾಂತಿಗೋಸ್ಕರ ಇಲ್ಲೇ ಬಂದು ಇರ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಮುಂದಿನ ದಿನದಲ್ಲಿ ಓಟು ಕೂಡ ನಾನು ಇಲ್ಲೇ ಹಾಕೋತೀನಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.